ಎವ್ರಿವನ್, ವೆಲ್ಕಮ್ ಟು ಶರ್ಮಿಳಾ ರಾಜು ಲಾಗ್ಸ್. ಇವತ್ತಿನ ಲಾಗಲ್ಲಿ ನಾನು ನನ್ನ ಸ್ಯಾರಿ ವಾರ್ಡ್ರೋಬ್ನ ತೋರಿಸ್ತಾ ಇದ್ದೀನಿ. ನಾನು ಹೇಗೆ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಅಂತ ಇವತ್ತಿನ ಲಾಗಲ್ಲಿ ನಾನು ತೋರಿಸ್ತಾ ಇದ್ದೀನಿ. ನಾವು ಎಷ್ಟೇ ಚೆನ್ನಾಗಿ ನಾವು ಸ್ಯಾರಿಗಳನ್ನ ಮತ್ತು ನಮ್ಮ ಬಟ್ಟೆಗಳನ್ನ ನಾವು ವಾರ್ಡ್ರೋಬಲ್ಲಿ ಎಷ್ಟೇ ಚೆನ್ನಾಗಿ ಇಟ್ಕೊಂಡಿದ್ರು ಕೂಡ ಸ್ವಲ್ಪ ದಿನ ಆಗ್ತಾ ಅವು ಮೆಸ್ಸಿ ಆಗಿಬಿಡುತ್ತೆ. ಆಚೆಗೆ ಅಲ್ಲಿ ತೊಗೊಂಡಿದ್ದು ಈ ಕಡೆ, ಇಲ್ಲಿ ತೊಗೊಂಡಿದ್ದು ಆ ಕಡೆ, ಈ ಥರ ಇಟ್ಬಿಡ್ತೀವಿ. ಈ ಥರ ಆಗಬಾರ್ದು ಅನ್ನೋದಾದರೆ ನಾವು ಕೆಲವೊಂದಿಷ್ಟು ಆರ್ಗನೈಸ್ ಬಾಕ್ಸ್ಗಳು ಅಂತ ಬರುತ್ತೆ, ವಾರ್ಡ್ರೋಬ್ ಆರ್ಗನೈಸ್ ಬಾಕ್ಸ್ ಅಂತ. ಸೊ ಆ ಥರದ್ದು ನಮಗೆ ಶೂಟೇಬಲ್ ಆಗೋವಂಥದ್ದು, ನಮ್ಮ ವಾರ್ಡ್ರೋಬ್ಗೆ ಶೂಟೇಬಲ್ ಆಗೋವಂಥ ಬಾಕ್ಸ್ಗಳನ್ನ ನಮ್ಮ ಡ್ರಾ ಸೈಜಿಗೆ ನೋಡ್ಕೊಂಬಿಟ್ಟು ಆರ್ಡ್ರ್ ಮಾಡಿ ತೊಗೋಬೇಕಾಗುತ್ತೆ. ಹಾಗೆ ನಮ್ಮ ವಾರ್ಡ್ರೋಬಲ್ಲಿ ಎಲ್ಲ ಥರದ ಸ್ಯಾರಿಗಳು ಇರುತ್ತೆ. ಅದರಲ್ಲಿ ಕೆಲವೊಂದು ನಾವು ಉಡದೇ ಇರೋದು ಇರುತ್ತೆ, ಉಡೋ ಅಂಥವಿರುತ್ತೆ, ಕೆಲವೊಂದು ಹಳೆ ಸ್ಯಾರಿಗಳು ಇರುತ್ತೆ, ಉಟ್ಟು ಬೇಜಾರಾಗಿಬಿಟ್ಟಿರುತ್ತೆ. ಅಂಥ ಸ್ಯಾರಿಗಳನ್ನೆಲ್ಲ ಫಸ್ಟು ನಾನು ಬೇರೆ ಮಾಡ್ತೀನಿ. ಇವೆಲ್ಲ ಹಳೆ ಸ್ಯಾರಿಗಳು ನಾನು ಸ್ವಲ್ಪ ಉಟ್ಟಿದ್ದೀನಿ ಆವಾಗೆಲ್ಲ, ಇವಾಗ ಉಡ್ತಾ ಇಲ್ಲ. ಸೊ ಇದನ್ನು ನಾನು ಕೆಲವೊಂದೊಂದು ಡೊನೇಟ್ ಮಾಡಬೇಕು ಅಂತೇಳಿ ಒಂದು ಸೂಟ್ ಕೇಸ್ಗೆ ಹಾಕಿ ಇಡ್ತಾ ಇದ್ದೀನಿ. ಒಂದು ಫ್ಯಾಬ್ರಿಕ್ ಸೂಟ್ ಕೇಸ್ಗೆ ಕೆಳಗಡೆ ಟವಲ್ ಹಾಸ್ಬಿಟ್ಟು ಮೇಲ್ಗಡೆನೂ ಅದು ಟವಲ್ ಬರೋ ಥರ ಮಾಡಿಬಿಟ್ಟು ನೀಟಾಗೆ ಇಡ್ತಾ ಇದ್ದೀನಿ. ನನಗೆ ಯಾರಿಗಾದ್ರೂ ಡೊನೇಟ್ ಮಾಡಬೇಕು ಅಂದಾಗ ಕೊಡಲಿಕ್ಕೆ ಒಂದು ಕಡೆ ಸಿಗುತ್ತೆ ಇದು ಕೊಡಬೇಕು ಅನಿಸ್ದಾಗ ಅಂತ ಈ ಥರ ಇಟ್ಟಿರ್ತೀನಿ. ಮತ್ತು ಇದು ಎಲ್ಲ ತುಂಬ ಚೆನ್ನಾಗಿರೋ ಸ್ಯಾರಿಗಳು, ಬಟ್ ಹಳೇದು ತುಂಬ ಹುಟ್ಟಿದ್ದೀನಿ, ಬಟ್ಟು ಮತ್ತೆ ಉಡಲಿಕ್ಕೆ ಬೇಜಾರಾಗಿರುತ್ತಲ್ಲ. ಸೊ ಹಾಗಾಗಿ ಹಾಗೆ ಇಟ್ಟಿರ್ತೀನಿ. ಅಮ್ಮ ಬಂದಾಗ ಒಂದೊಂದ್ಸಲ ಮನೆಯಲ್ಲೇ ಉಡಲಿಕ್ಕೆ ಕೊಡೋಣ ಅಂತ ಹಾಗೆ ಇಟ್ಟಿರ್ತೀನಿ ನಾನು. ಅಂದರೆ ಸೀರೆ ಚೆನ್ನಾಗಿರುತ್ತೆ, ಬಟ್ಟು ಹಾಳಾಗಿರೋದಿಲ್ಲ, ಉಡಲಿಕ್ಕೂ ಬೇಜಾರಾಗಿರುತ್ತೆ. ಅಂಥ ಸ್ಯಾರಿಗಳನ್ನೆಲ್ಲ ಒಂದು ಕಡೆ ಇಟ್ಟಿರ್ತೀನಿ. ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಮನೆಯಲ್ಲಿ ಅಟ್ಲೀಸ್ಟ್ ಮನೇಲಿ ಉಡ್ಕೊಳ್ಳಿಕ್ಕಾದರೂ ಆಗುತ್ತಲ್ವಾ ಅಂತೇಳ್ಬಿಟ್ಟು ಅವನ್ನೆಲ್ಲ ಒಂದು ಬ್ರೀಫ್ ಕೇಸ್ಗೆ ಹಾಕಿಬಿಟ್ಟು ಇಟ್ಬಿಡ್ತೀನಿ. ಅಂದರೆ ಫ್ಯಾಬ್ರಿಕ್ ಸೂಟ್ ಕೇಸ್, ಇದು ಒಂದು ಗಿಫ್ಟ್ ಬಾಕ್ಸ್ ಥರ ಬಂದಿರೋದಿದು, ಏನೋ ಜ್ಯುವೆಲರಿ ತೊಗೊಂಡಾಗ. ಸೊ ಆ ಥರ ಒಂದು ಬ್ಯಾಗಲ್ಲಿ ನಾನು ಇದು ಯಾರಾದರೂ ಮನೆಗೆ ಬಂದಾಗ ಗೆಸ್ಟ್ಗಳಿಗೆ ಮನೇಲಿ ಉಡ್ಕೊಳ್ಳಿಕ್ಕೆ ಅಂತ ಕೊಡಲಿಕ್ಕೆ ಆಗುತ್ತೆ ಅಂತ ಈ ಸ್ಯಾರಿಗಳನ್ನೆಲ್ಲ ಒಂದು ಸೂಟ್ ಕೇಸ್ಗೆ ಹಾಕಿ ಇಡ್ತೀನಿ. ಈ ಥರ ಬೇರೆ ಬೇರೆ ಮಾಡಿಡೋದ್ರಿಂದ ನಮಗೆ ಸಮಯದ ಉಳಿತಾಯ ಆಗುತ್ತೆ. ಅಂದರೆ ಯಾವ ಸೂಟ್ ಕೇಸಲ್ಲಿ ಏನಿದೆ, ಯಾರಿಗಾದ್ರೂ ಡೊನೇಟ್ ಮಾಡಬೇಕಂದ್ರೆ ಅವೆಲ್ಲ ಒಂದು ಸೂಟ್ ಕೇಸಲ್ಲಿ ಇರುತ್ತೆ. ಮನೆಗೆ ಗೆಸ್ಟ್ ಬಂದಾಗ ಅವ್ರಿಗೇನಾದರೂ ಕೊಡಬೇಕು ಅಂದರೆ ಅವೆಲ್ಲ ಒಂದು ಸೂಟ್ ಕೇಸಲ್ಲಿ ಇರುತ್ತೆ. ಸೊ ಈ ಥರ ಇಡೋದ್ರಿಂದ ನಮಗೆ ಎಲ್ಲ ಉಡೋ ಸೀರೆಗಳು, ಉಡದೇ ಇರೋ ಸೀರೆಗಳು ಎಲ್ಲ ಮಿಕ್ಸಪ್ ಆಗಲ್ಲ. ಆಗ ಇವನ್ನೆಲ್ಲ ಒಂದು 3 ಮಂತ್ಸ್ಗೆ 2 ಮಂತ್ಸ್ಗೆ ಒಮ್ಮೊಮ್ಮೆ ತೆಗೆದುಬಿಟ್ಟು ನೋಡಬೇಕಾಗುತ್ತೆ, ನಾವು ಮುಚ್ಚಿಟ್ಟಿರ್ತೀವಲ್ಲ. ಅದೇ ಥರ ಈ ರೇಷ್ಮೆ ಸೀರೆಗಳು ಇರುತ್ತಲ್ಲ, ಕಂಚಿ ಸೀರೆಗಳು, ಆಮೇಲೆ ಜಾರ್ಜೆಟ್ ಸೀರೆಗಳು, ಮೈಸೂರು ಸಿಲ್ಕ್ ಸೀರೆಗಳು, ಇವನು ಕೂಡ ನಾನು ಬೇರೆ ಬೇರೆ ಮಾಡ್ತೀನಿ. ಎಲ್ಲನೂ ಜೊತೆಗೆ ಇಡೋದ್ರಿಂದ ಕಂಚಿ ಸೀರೆ ತೊಗೊಳ್ಳುವಾಗ ಮೈಸೂರು ಸಿಲ್ಕ್ ಸೀರೆನೂ ಕೂಡ ನಾವು ಎಳ್ದಾಡ್ತಿರ್ತೀವಿ. ಸೊ ಹಾಗಾಗಿ ಆ ಥರ ಆಗಬಾರ್ದು ಅಂತ ನಾನು ಮೈಸೂರು ಸಿಲ್ಕ್ ಸೀರೆಗಳನ್ನೆಲ್ಲ ಒಂದು ಕಡೆ ಸಪ್ರೇಟಾಗಿ ಇಡ್ತೀನಿ. ಒಂದು ಕಡೆಗೆಲ್ಲ ಕಂಚಿ ಸೀರೆಗಳು ಮತ್ತು ಮೊಳಕಾಲು ಮೂರು ಸೀರೆಗಳು, ಇಳ್ಕಲ್ ಸೀರೆಗಳು, ಅವೆಲ್ಲ ಸ್ವಲ್ಪ ತಿಕ್ಕಾಗಿರುತ್ತೆ, ರಫ್ ಆಗಿರುತ್ತೆ. ಆ ಸೀರೆಗಳನ್ನ ಎಲ್ಲ ಒಂದು ಕಡೆಗೆ ಇಡ್ತೀನಿ, ಒಂದ್ರ ಮೇಲೆ ಒಂದು. ಇವೆಲ್ಲ ಮೈಸೂರು ಸಿಲ್ಕ್ ಸೀರೆಗಳು, ಅಂದರೆ ಇದರಲ್ಲಿ KSIC ಒಂದು 2-3 ಇದೆ. ಇನ್ನು ಮಿಕ್ಕಿದ್ದೆಲ್ಲ ಪ್ಯೂರ್ ಕ್ರೇಪ್ ಮೈಸೂರು ಸಿಲ್ಕ್ ಅಂತ ಬರುತ್ತಲ್ಲ ಅದು, ಅಂದರೆ 8-10 ಸಾವಿರ ಆ ಥರ ರೇಂಜಲ್ಲಿ ಇರ್ತಾವವು ಪ್ಯೂರ್ ಕ್ರೇಪ್ ಮೈಸೂರು ಸಿಲ್ಕ್ ಸೀರೆಗಳು. ಇಲ್ಲಿ ಮೈಸೂರಲ್ಲಿ ಕರ್ನಾಟಕ ಸಿಲ್ಕ್ಸಲ್ಲಿ ತೊಗೊಂಡಿದ್ದು ಆ ಸ್ಯಾರಿಗಳನ್ನೆಲ್ಲ ನಾನು ಒಂದು ಕಡೆ ಇಟ್ಟಿರ್ತೀನಿ. ಇವು ಎಲ್ಲ ಸೀರೆಗಳು ನನ್ನವೆಲ್ಲ, ನಂದು ನನ್ನ ಮಗಳದು 2 ಇದೆ. ಅವಳಿಗೆ ಮೈಸೂರು ಸಿಲ್ಕ್ ಸೀರೆದು ತುಂಬ ಇಷ್ಟ ಅವಳಿಗೆ. ಸೊ ಹಾಗಾಗಿ ಅವಳು ಜಾಸ್ತಿ ಮೈಸೂರು ಸಿಲ್ಕ್ ಸೀರೆಗಳೆಲ್ಲ ಅವಳು ಜಾಸ್ತಿ ತೊಗೊತಾಳೆ. ನನ್ನವೆಲ್ಲ ಕಂಚಿ ಸೀರೆ ಮತ್ತು ಮೊಳಕಾಲು ಮೂರು ಸೀರೆ, ಇಳ್ಕಲ್ ಸೀರೆಗಳೆಲ್ಲ ನನ್ನ ಸೀರೆಗಳು. ಸೊ ಈ ಥರ ಡಿವೈಡ್ ಮಾಡಿಡೋದ್ರಿಂದ ನಮಗೆ ಮೈಸೂರು ಸಿಲ್ಕ್ ಸೀರೆ ಉಡಬೇಕಂದ್ರೆ ಎಲ್ಲ ಒಂದು ಕಡೆ ಇರುತ್ತೆ. ಇಳ್ಕಲ್ ಸೀರೆ, ಈ ಥರ ಕಂಚಿ ಸೀರೆಗಳೆಲ್ಲ ಒಂದು ಕಡೆ ಇಡೋದ್ರಿಂದ ಒಂದು ಕಡೆ ಇರುತ್ತೆ. ಸೊ ಆವಾಗ ಎಲ್ಲ ಸೀರೆಗಳನ್ನು ಎಳೆದಾಡೋದು ತಪ್ಪುತ್ತೆ. ಈ ಥರ ಆರ್ಗನೈಸ್ ಮಾಡೋದ್ರಿಂದ ಎಷ್ಟೇ ದಿವಸ ಆದ್ರೂ ಕೂಡ ಮೆಸ್ಸಿ ಆಗಲ್ಲ, ಹರಡೋದಿಲ್ಲ, ಹಾಗೇ ಇರುತ್ತೆ. ಆಮೇಲೆ ಇವು ತುಂಬ ಡೆಲಿಕೇಟ್ ಸೀರೆಗಳು. ಎಷ್ಟು ಡೆಲಿಕೇಟ್ ಅಂದರೆ ಇವನ್ನ ಐರನ್ ಕೂಡ ಮಾಡೋಕ್ಕೆ ಬರಲ್ಲ, ಅಷ್ಟು ಡೆಲಿಕೇಟ್ ಇವು. ಎಷ್ಟೇ ಸುಕ್ಕಾದರೂ ಕೂಡ ಹಾಗೆ ಉಟ್ಕೊಂಡ್ಮೇಲೆ 1 ಅವರಲ್ಲಿ ಹಾಗೆ ಅದ್ರದ್ದೆಲ್ಲ ಸುಕ್ಕು ಹೋಗುತ್ತೆ, ಆ ಥರ ಇವು. ಬಟ್ ಐರನ್ ಮಾಡೋಕ್ಕೆ ಹೋದರೆ ಸುಟ್ಟೋಗುತ್ತೆ. ಒಂಥರ ಆರ್ಗಂಜ ಸ್ಯಾರಿ ಇವು, ಪ್ಯೂರ್ ಆರ್ಗಂಜ ಸ್ಯಾರಿ ಆಗಿರೋದ್ರಿಂದ ಐರನ್ ನಾನಂತೂ ಮಾಡಿಲ್ಲ. ಕಾರಣ ಸುಟ್ಟೋಗ್ಬೋದು ಅನ್ನೋ ಚಾನ್ಸಸ್ ಇರೋದ್ರಿಂದ ನಾನು ಮಾಡಲ್ಲ. ಸ್ವಲ್ಪ ಸುಕ್ಕಿದ್ರೂ ಪರವಾಗಿಲ್ಲ, ಉಟ್ಕೊಂಡು 1 ಅವರ್ಗೆ ಸರಿ ಹೋಗುತ್ತೆ ಅಂತೇಳಿ ನಾನು ಯಾವತ್ತೂ ಕೂಡ ಐರನ್ ಮಾಡೋಕ್ಕೋಗಿಲ್ಲ. ತುಂಬ ಅಂದರೆ ತುಂಬ ಡೆಲಿಕೇಟ್ ಇದೆ, ಬಟ್ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ನನಗೂ ಟಿಶ್ಯೂ ಸೀರೆ ಅಂದರೆ ಇದು ಆರ್ಗಂಜ ಸೀರೆ ನನಗೂ ಕೂಡ 1-2 ಇರಲಿ ಅಂತೇಳಿ ಲಾಸ್ಟ್ ಇಯರ್ ತೊಗೊಂಡಿದ್ದು. ಒಂದು ಇದರಲ್ಲಿ ಕೆಳಗಡೆದು ಪಿಂಕ್ ಇಟ್ನಲ್ಲ, ಅದು ಮಗಳು ಕೊಡಿಸಿದ್ದು, ಇದು ನಾನು ತೊಗೊಂಡಿರೋದು. ತುಂಬ ಡೆಲಿಕೇಟ್ ಸೀರೆಗಳು, ಇವು ಐರನ್ ಮಾಡಲಿಕ್ಕೆ ಬರಲ್ಲ.
ಸೊ ಹಾಗಾಗಿ ನಾನು ಇವನ್ನ ಒಂದು ಕಾಟನ್ ಬ್ಯಾಗ್ಸಲ್ಲಿ ಹಾಕಿ ಇಟ್ಬಿಡ್ತೀನಿ. ಅಂದರೆ ಅಷ್ಟು ಡೆಲಿಕೇಟಾಗಿ ನೋಡ್ಕೋಬೇಕಾಗಿದೆ ಇವನ್ನ ಅಂತ ಹೇಳ್ಬಿಟ್ಟು. ಈ ಥರ ಸೀರೆಗಳು ಕೆಲವೊಂದೊಂದು ಸೀರೆಗಳನ್ನೆಲ್ಲ ಈ ಥರ ಆರ್ಗನೈಸ್ ಬಾಕ್ಸ್, ಇದು ವಾರ್ಡ್ರೂಪ್ ಆರ್ಗನೈಸ್ ಬಾಕ್ಸ್ ಅಂತಲೇ ಸಿಗುತ್ತೆ. ಅದರಲ್ಲಿ ನನ್ನ ಡೆಲಿಕೇಟ್ ಸೀರೆಗಳನ್ನ ಒಂದು ಕಾಟನ್ ಕವರ್ಗೆ ಹಾಕಿ ಇಟ್ಟಿದ್ದೀನಿ. ಈ ಕಡೆ ಎಲ್ಲ ಸ್ವಲ್ಪ ರಫ್ ಆಗಿರೋ ಸೀರೆಗಳು, ಆ ಥರದ್ದೆಲ್ಲ ಕಾಟನ್ ಸೀರೆ ಆ ಥರದ್ದೆಲ್ಲ ಇಟ್ಟಿದ್ದೀನಿ. ಇದರಲ್ಲಿ ಇನ್ನೊಂದೆರಡು ಕವರಲ್ಲಿ ತುಂಬ ಹರಡ್ಕೊಳ್ಳುತ್ತೆ ಟಿಶ್ಯೂ ಸೀರೆಗಳು, ಒಂಥರ ಅಗಲ ಆಗುತ್ತೆ ಬಿಚ್ಚಿದರೆ, ಆ ಸೀರೆಗಳನ್ನೆಲ್ಲನೂ ಕವರ್ಗೆ ಹಾಕಿ ಇಟ್ಟಿದ್ದೀನಿ. ತುಂಬ ಡೆಲಿಕೇಟಾಗಿರೋ ಅಂಥವು, ಆಮೇಲೆ ಆ್ಯಂಗರಿಗೆ ಹಾಕಕ್ಕೆ ಬರದೇ ಇರೋವಂಥ ಸೀರೆಗಳನ್ನ ಕವರಲ್ಲಿ ಹಾಕಿ ಇಟ್ಟಿದ್ದೀನಿ. ಮತ್ತು ಈ ಡ್ರಾದಲ್ಲಿ ನಾನು ಸ್ಯಾರಿ ಪೆಟಿಕೋಟ್ಸ್ನೆಲ್ಲ ಒಂದು ಕಡೆ ಇಟ್ಟಿದ್ದೀನಿ. ಸ್ಯಾರಿ ಪೆಟಿಕೋಟ್ಸ್ ಎಲ್ಲ ಈ ಥರ ನಾವು ವರ್ಟಿಕಲ್ಲಾಗಿ ಇಡೋದ್ರಿಂದ ಎಲ್ಲ ಕಲರ್ಸ್ಗಳು ಕೂಡ ಕಾಣುತ್ತೆ ನಮಗೆ. ಯಾವುದು ಈಗ ಮೇಲ್ಮೇಲೆ ಇಡೋದ್ರಿಂದ ಕೆಳಗಡೆ ಯಾವುದಿದೆ ಪೆಟಿಕೋಟು ಕಾಣೋದಿಲ್ಲ. ಈ ಥರ ವರ್ಟಿಕಲ್ಲಾಗಿ ಇಡೋದ್ರಿಂದ ಯಾವ ಸ್ಯಾರಿಗೆ ಬೇಕೋ ಆ ಪೆಟಿಕೋಟು ಈಸಿಯಾಗಿ ಸಿಗುತ್ತೆ. ಈ ಕಡೆ ಎಲ್ಲ ನಾನು ಮೈಸೂರು ಸಿಲ್ಕ್ ಸೀರೆ ಬ್ಲೌಸ್ಗಳು ಮತ್ತು ಆರ್ಗಂಜಾ ಬ್ಲೌಸ್ಗಳೆಲ್ಲ ಒಂದು ಲೈನಲ್ಲಿ ಇಟ್ಟಿದ್ದೀನಿ. ಅಂದರೆ ಮೈಸೂರು ಸಿಲ್ಕ್ ಸೀರೆ ನಾನು ಉಡಬೇಕು ಅಂದರೆ ಎಲ್ಲ ಒಂದು ಲೈನಲ್ಲಿ ಇರುತ್ತೆ ಅನ್ನೋದ್ರಿಂದ ಇವೆಲ್ಲ ಫ್ಯಾನ್ಸಿ ಸೀರೆ ಬ್ಲೌಸ್ಗಳು, ಇವೆಲ್ಲ 1000 to 2000 ರೇಂಜಲ್ಲಿರೋವಂಥ ಸ್ಯಾರಿಗಳ್ದೆಲ್ಲ ಒಂದು ಕಡೆ ಇಟ್ಟಿದ್ದೀನಿ. ಅದ್ರ ಬ್ಲೌಸ್ಗಳೆಲ್ಲ ಒಂದು ಕಡೆ ಇರೋದ್ರಿಂದ ನನಗೆ ಆ ಸೀರೆ ತೊಗೊಂಡ ತಕ್ಷಣ ಆ ಬ್ಲೌಸ್ ಅಲ್ಲೇ ಇರುತ್ತೆ ಅಂತ ಹೇಳ್ಬಿಟ್ಟು ಅದೇ ಲೈನಲ್ಲಿ ನೋಡ್ಬೋದು. ಇವೆಲ್ಲ ಹಳೆ ಸ್ಯಾರಿಗಳಿಗೆ ನಾನು ತಿರ್ಗಾ ಹೊಲ್ಸಿರೋ ಬ್ಲೌಸ್ಗಳು, ಹಳೆ ಸ್ಯಾರಿ ಬ್ಲೌಸ್ಗಳೆಲ್ಲ ಹಾಳಾಗಿರೋದ್ರಿಂದ ತಿರ್ಗಾ ಹೊಲ್ಸಿದ್ದೀನಿ. ಅದು ಹೊಲ್ಸಿರೋ ಬ್ಲೌಸ್ಗಳು ಸ್ವಲ್ಪ ಮಿಕ್ಸ್ ಮ್ಯಾಚ್ ಮಾಡೋ ಥರ ಬೇರೆ ಬೇರೆ ಸೀರೆಗಳು ಹಾಕೋ ಥರ ಇದೆ. ಮತ್ತು ಈ ಲೈನಲ್ಲಿ ಇಳಕಲ್ ಸೀರೆಗಳು, ಮೊಳಕಾಲ್ಮೂರು ಸೀರೆ, ಕಂಚಿ ಸೀರೆಗೆ ಹಾಕೋ ಅಂಥ ಬ್ಲೌಸ್ಗಳ್ನೆಲ್ಲ, ತಿಕ್ಕಾಗಿರೋಂಥ ಬ್ಲೌಸ್ಗಳ್ನೆಲ್ಲ ಈ ಕಡೆ ಇಟ್ಟಿದ್ದೀನಿ. ಯಾಕಂದರೆ ನನಗೆ ಕಂಚಿ ಸೀರೆ ಉಟ್ಕೋಬೇಕು ಅಂತ ತೊಗೊಂಡ್ರೆ ಕಂಚಿ ಸೀರೆ ಬ್ಲೌಸ್ಗಳೆಲ್ಲ ಒಂದೇ ಲೈನಲ್ಲಿ ಸಿಕ್ಬಿಡುತ್ತೆ. ಆಗ ನಾನು ಎಲ್ಲ ಬ್ಲೌಸ್ಗಳದ್ದು ಲೈನ್ಸ್ನ ಹುಡ್ಕೋ ಅವಶ್ಯಕತೆ ಇರಲ್ಲ ಅಂತ. ಸೊ ಎಲ್ಲಿಗಾದರೂ ರೆಡಿ ಆಗಬೇಕಂದ್ರೆ ತುಂಬ ಈಸಿಯಾಗಿ ನಾವು ಆರಾಮಾಗೆ ರೆಡಿ ಆಗ್ಬೋದು ಈ ಥರ ಇಟ್ಕೊಳ್ಳೋದ್ರಿಂದ. ಇದು ಒಂದು ಆರ್ಗನೈಸರು, ಇದು 4 ಶೆಲ್ಫಿಂದಿದು. 2 ಶೆಲ್ಫು ಮಗಳ ರೂಮಲ್ಲಿ ಇಟ್ಬಿಟ್ಟು 2 ಶೆಲ್ಫ್ ನಾನು ಇಟ್ಕೊಂಡಿದ್ದೀನಿ. ಆರ್ಟಿಫಿಷಿಯಲ್ ಜ್ಯುವೆಲರಿ ಇರುತ್ತಲ್ಲ, ಆರ್ಟಿಫಿಷಿಯಲ್ ಜ್ಯುವೆಲರಿ ಬಾಕ್ಸ್ಗಳನ್ನೆಲ್ಲ ಇಲ್ಲಿಟ್ಟಿದ್ದೀನಿ. ಬರ್ತ್ಡೇಲ್ಲ ಹಾಕುವಂಥ ಒಂದು ಕ್ರೌನ್ ಇರುತ್ತಲ್ಲ, ಅದು ಕೂಡ ಕ್ರೌನು ಆ ಥರದ್ದೆಲ್ಲ ಆರ್ಟಿಫಿಷಿಯಲ್ ಏನಿರುತ್ತಲ್ಲ, ಆ ಥರ ಒಂದು ಶಾಪಲ್ಲಿ ತೊಗೊಂಡಿರ್ತೀವಲ್ಲ ಅಂಥದ್ದೆಲ್ಲ ಆರ್ನಮೆಂಟ್ಸ್ ಎಲ್ಲ ಇಲ್ಲಿ ಇಟ್ಕೊಂಡಿರ್ತೀನಿ. ಇದು ಬ್ಯಾಂಗಲ್ದು ಒಂದು ಖಾಲಿ ಬಾಕ್ಸ್ ಇಟ್ಕೊಂಡಿದ್ದೀನಿ. ಊರಿಗೆಲ್ಲಾದರೂ ಹೋದಾಗ ಮಾಡಿದಾಗ ಈ ಬಾಕ್ಸಲ್ಲಿ ಗಾಜಿನ ಬಳೆಗಳು ಹಾಕ್ಕೊಂಡು ಹೋದರೆ ಒಡೆದೋಗಲ್ಲ ಅಂತ. ಇವೆಲ್ಲ ಆರ್ಟಿಫಿಷಿಯಲ್ ಜ್ಯುವೆಲರಿಗಳು ಇಲ್ಲಿ ನೀಟಾಗೆ ಹೊಂದಿಸಿ ಇಟ್ಕೊಂಡಿದ್ದೀನಿ. ಎಲ್ಲ ಕಣ್ಣಿಗೆ ಕಾಣೋ ಥರ ಇದ್ದರೆ ಚೆನ್ನಾಗಿರುತ್ತೆ ಅಂತ. ಈ ಕೆಳಗಡೆ ಕಾನೆಯಲ್ಲೆಲ್ಲ ನಾನು ಏನಾದರೂ ಗಿಫ್ಟ್ಗಳು, ಯಾರಾದರೂ ಅಂಥ ಗೆಸ್ಟ್ಗಳು ಬಂದರೆ ಅಂಥವ್ರಿಗೆ ಗಿಫ್ಟ್ ಕೊಡಲಿಕ್ಕೆ ಅಂತೇಳಿ ಕೈ ಸಿಗೋ ಥರ ಇಟ್ಕೊಂಡಿದ್ದೀನಿ. ಇನ್ನು ಈ ಸೀರೆಗಳೆಲ್ಲ ಆ್ಯಂಗರ್ಗೆ ಹಾಕಿದ್ದೀನಿ. ಕೆಲವೊಂದು ಸೀರೆಗಳೆಲ್ಲ ಇವೆಲ್ಲ ಆ್ಯಂಗರ್ಗೆ ಹಾಕಿದ್ರು ಕೂಡ ಏನೂ ಆಗದೇ ಇರೋಂಥ ಸೀರೆಗಳು, ಕಾಟನ್ ಸ್ಯಾರಿಗಳು, ತಿಕ್ಕಾಗಿರೋಂಥ ಸೀರೆಗಳು. ಒಂದೆರಡು ಮೈಸೂರು ಸಿಲ್ಕ್ ಸೀರೆ ಇದೆ, ಅಂದರೆ ಆಫ್ ಮೈಸೂರು ಸಿಲ್ಕ್, ಅವಾಗ ಒಂದು 4000 3000ಗೆಲ್ಲ ಮದುವೆಗೆ ಹೊಸದ್ರಲ್ಲಿ ತೊಗೊಂಡಿರೋಂಥ ಸೀರೆಗಳು, ಅವು ಪ್ಯೂರ್ ಜರಿ ಅಲ್ಲ ಅವು. ಸೊ ಅಂಥವೆಲ್ಲ ನಾನು ಆ್ಯಂಗರ್ಗೆ ಹಾಕಿದ್ದೀನಿ. ಒಂದೆರಡು ಶರ್ಟ್ಗಳು ನಮ್ಮ ಮನೆಯವರು ಅವ್ರ ಕಾನೇಲಿ ಇಟ್ಬಿಟ್ರೆ ಎಲ್ಲದನ್ನು ಹಾಕ್ಕೊಂಡ್ಬಿಟ್ಟು ಎಲ್ಲ ಆಫೀಸಲ್ಲಿ ಪೆನ್ ಮಾರ್ಕೆಲ್ಲ ಆಗಿಬಿಡುತ್ತೆ ಅಂತೇಳ್ಬಿಟ್ಟು ಒಂದೆರಡು ಶರ್ಟ್ಗಳು ನೀಟಾಗಿ ಇಟ್ಕೊಳ್ಳೋಣ ಅಂತೇಳ್ಬಿಟ್ಟು ನನ್ನ ವಾರ್ಡ್ರೋಬಲ್ಲಿ ಇಟ್ಕೊಂಡಿದ್ದೀನಿ. ಇದು ಬ್ಯಾಂಗಲ್ ಆರ್ಗನೈಸರ್ ಅಂತೇಳಿ ನಾವು ಅಮೆಜಾನಲ್ಲಿ ಸರ್ಚ್ ಮಾಡಿದರೆ ಅದು ಸಿಗುತ್ತೆ. ಅದು ತುಂಬ ಯೂಸ್ ಆಗುತ್ತೆ. ಇನ್ನು ಲಾಸ್ಟ್ ಕೆಳಗಡೆ ಕಾನೆಯಲ್ಲಿ ನಾನು ಮದುವೆಯಲ್ಲಿ ಹೊಲಿಸಿದಂಥ ಬ್ಲೌಸ್ಗಳು ಅವೆಲ್ಲ ನೆನಪಿಗಲ್ವ, ಅವನ್ನೆಲ್ಲ ಯಾರಿಗೂ ಕೊಡೋಕ್ಕೂ ಆಗಲ್ಲ, ಅವನ್ನು ಬಿಸಾಡೋಕ್ಕೂ ಆಗಲ್ಲ. ಸೊ ಹಾಗಾಗಿ ಮದುವೆಯಲ್ಲಿ ಹೊಲಿಸಿರೋ ಬ್ಲೌಸ್ಗಳು ನಾನು ತುಂಬ ಚಿಕ್ಕದಂದರೆ ತುಂಬ ತೆಳ್ಳಗಿದ್ದೆ, ತುಂಬ ಚಿಕ್ಕ ಬ್ಲೌಸ್ಗಳು ಮಕ್ಕಳಿಗಾದ್ರೆ ಹಾಕ್ಕೊಳ್ಳಿ ಅಂತ ಹಾಗೆ ಇಟ್ಟಿದ್ದೀನಿ. ಮತ್ತು ಮಕ್ಕಳು ರೇಷ್ಮೆ ಲಂಗಗಳು ತುಂಬ ಚೆನ್ನಾಗಿರೋ ಅಂಥವನ್ನ ಆ ಮಕ್ಕಳು ಚಿಕ್ಕವರಿದ್ದಾಗ ಹೊಲಿಸಿದ್ದು ಅವನ್ನೆಲ್ಲ ಹಾಗೆ ನೆನಪಲ್ಲಿ ಹೀಗೆ ಇರಲಿ ಅಂತ ಇಟ್ಕೊಂಡಿದ್ದೀನಿ. ಈ ಥರ ವಾರ್ಡ್ರೋಬ್ನ ನಾನು ಇಟ್ಕೊಂಡಿದ್ದೀನಿ. ಸ್ಯಾರಿ ವಾರ್ಡ್ರೋಬ್ನ ಫುಲ್ಲು ಮೇಲ್ಗಡೆ ಒಂದು ಫೋಲ್ಡೆಬಲ್ ಬೆಡ್ ಇಟ್ಟಿದ್ದೀವಿ. ಆಮೇಲೆ 2 ಬ್ಯಾಗ್ಗಳು, ಊರಿಗೆ ಹೋದರೆ ಬಂದರೆ ಅಂತ 2 ಬ್ಯಾಗ್ಗಳು ಇಟ್ಟಿದ್ದೀವಿ. ವಾರ್ಡ್ರೋಬ್ ಟೂರ್ ಹೇಗಿತ್ತು, ಹೇಗೆ ಆರ್ಗನೈಸ್ ಮಾಡಿದ್ದೀನಿ, ನಿಮಗೆಲ್ಲ ಇಷ್ಟ ಆಗಿದೆ, ಯೂಸ್ಫುಲ್ ಆಗಿದೆ ಅಂದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ.
ನೆಕ್ಸ್ಟ್ ವಿಡಿಯೋದಲ್ಲಿ ವಾರ್ಡ್ರೋಬ್ ಆರ್ಗನೈಸ್ ಮಾಡಲಿಕ್ಕೆ ನಾನು ಬಾಕ್ಸ್ ಏನು ಒಂದು ಪಿಂಕ್ ಕಲರ್ ಯೂಸ್ ಮಾಡಿದ್ದೀನಲ್ಲ ಅದು ಮತ್ತು ಸ್ಯಾರಿದು ಬ್ಯಾಗ್ ಒಂದು ಬಾಕ್ಸ್ದು ಆರ್ಗನೈಸರ್ ಬಾಕ್ಸ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡಿ.